ರಾಜ್ಯದಲ್ಲಿ ಮತ್ತೆ ವರುಣನ ಆರ್ಭಟ ಹೆಚ್ಚಾಗಿದೆ. ಮುಂಗಾರು ಮಳೆಯ ಪ್ರಮಾಣ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವಂತದ್ದು. ಮುಂದಿನ ದಿನಗಳಲ್ಲಿ ರಾಜ್ಯದ ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟು ಪ್ರಮಾಣದ ಮಳೆ ಬೀಳುತ್ತೆ, ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಹವಾಮಾನ ಇಲಾಖೆಯ ಅಧಿಕಾರಿಗಳು CS ಪಾಟೀಲ್ ಸರ್ ಅವರಿದ್ದಾರೆ. ಬನ್ನಿ ಅವ್ರನ್ನೇ ಕೇಳೋಣ, ಮಾತನಾಡ್ಸೋಣ. ಸರ್, ಮುಂದಿನ ದಿನಗಳಲ್ಲಿ ಹೇಗಿರುತ್ತೆ ಮಳೆಯ ಪ್ರಮಾಣ ಅನ್ನುವಂಥದ್ದು? ಈಗಾಗಲೇ ಬಿಡು ಕೊಟ್ಟಿದಂತಹ ಮಳೆ ಮತ್ತೆ ಪ್ರಾರಂಭ ಆಗಿದೆ. ರಾಜ್ಯದ ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟು ಪ್ರಮಾಣದ ಮಳೆ ಬೀಳುತ್ತೆ ಮುಂದಿನ ದಿನಗಳಲ್ಲಿ ಅಂತ? ಕರಾವಳಿ, ಉತ್ತರ ಹಾಗೂ ದಕ್ಷಿಣ ಒಳನಾಡಿನ ಎಲ್ಲ ಜಿಲ್ಲೆಗಳಲ್ಲಿ ಆಗಸ್ಟ್ 13ರಿಂದ ಆಗಸ್ಟ್ 19ರವರೆಗೆ ವ್ಯಾಪಕವಾಗಿ ಎಲ್ಲ ಜಿಲ್ಲೆಗಳಲ್ಲಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಐತಿ. ಕೆಲವು ಜಿಲ್ಲೆಗಳಲ್ಲಿ ಭಾರಿ ಮಳೆಯನ್ನು ಕೂಡ ನಾವು ನಿರೀಕ್ಷಿಸಬಹುದು. ಈ ಕೆಲವು ಜಿಲ್ಲೆಗಳಾದ ಬೀದರು, ಕಲಬುರಗಿ, ಯಾದಗಿರಿ, ರಾಯಚೂರು, ವಿಜಯಪುರ, ಬೆಳಗಾವಿ, ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು ಹಾಗೂ ಕೊಡಗು ಜಿಲ್ಲೆಗಳ ಕೆಲವು ಕಡೆ ಭಾರಿ ಮಳೆಯಾಗುವ ಸಾಧ್ಯತೆ ಇದ್ದು, ಮುಂದಿನ 5 ದಿನಗಳವರೆಗೆ ಈ ಜಿಲ್ಲೆಗಳಿಗೆ ನಾವು ಯೆಲ್ಲೋ ಅಲರ್ಟನ್ನು ಕೊಟ್ಟಿದ್ವಿ. ಉಳಿದ ಜಿಲ್ಲೆಗಳಲ್ಲಿ ಹಗುರದಿಂದ ಸಾಧಾರಣವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಐತಿ. ಬೆಂಗಳೂರಿನಲ್ಲಿ ಮುಂದಿನ 5 ದಿನಗಳವರೆಗೆ ಹಗುರದಿಂದ ಸಾಧಾರಣವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಐತಿ. ಇದಕ್ಕೆ ಮುಖ್ಯ ಕಾರಣವೇನೆಂದರೆ, ಒರಿಸ್ಸಾದ ಮತ್ತು ಆಂಧ್ರ ಪ್ರದೇಶದ ಕರಾವಳಿ ಹತ್ತಿರ ನಿನ್ನೆ ಸರ್ಕ್ಯುಲೇಷನ್ 7.6 ಕಿಲೋಮೀಟರ್ ಎತ್ತರದವರೆಗೆ ಇತ್ತು. ಇದರ ಒಂದು ಪ್ರಭಾವದಿಂದ ಇವತ್ತು ವಾಯುಭಾರ ಕುಸಿತವಾಗಿ ಅದು ಲೋ ಪ್ರೆಷರ್ ಸಿಸ್ಟಮ್ ಆಗಿದೆ. ಇದರ ಪ್ರಭಾವದಿಂದ ಕರ್ನಾಟಕ ರಾಜ್ಯಾದ್ಯಂತ ಮುಂದಿನ ಒಂದು ವಾರದವರೆಗೆ ಉತ್ತಮ ಮಳೆಯನ್ನು ನಾವು ನಿರೀಕ್ಷಿಸಬಹುದು. ಓಕೆ, ಅಂದರೆ ಬರೀ ಮಳೆ ಮಾತ್ರನಾ ಅಥವಾ ಗಾಳಿ ಸಹಿತ ಮಳೆ ಬರುವಂತಹ ಚಾನ್ಸಸ್ ಇದೆಯಾ ಅನ್ನುವಂಥದ್ದು? ಹಾಗಿದ್ರೆ ಯಾವ ಜಿಲ್ಲೆಗಳಲ್ಲಿ ಗಾಳಿ ಸಹಿತ ಮಳೆ ಬರುವಂತಹ ಸಾಧ್ಯತೆಗಳಿದೆ ಸರ್? ಅದ್ರ ಬಗ್ಗೆ ಏನಾದರೂ ಮಾಹಿತಿಗಳಿದೆಯಾ? ಕರಾವಳಿ, ಉತ್ತರ ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಕೆಲವು ಕಡೆ ಮಳೆಯ ಜೊತೆಗೆ ಗಾಳಿಯೂ ಕೂಡ ಇರುವ ಸಾಧ್ಯತೆ ಐತಿ. ಗಾಳಿಯ ವೇಗ ಪ್ರತಿ ಗಂಟೆಗೆ 40ರಿಂದ 50 ಕಿಲೋಮೀಟರ್ ಕೂಡ ಬರಬಹುದು. ಮತ್ತು ಮೀನುಗಾರರು ಕೂಡ ಎಚ್ಚರಿಕೆ ಇದೆ. ಗಾಳಿಯ ವೇಗ ಪ್ರತಿ ಗಂಟೆಗೆ 40ರಿಂದ 50 ಕಿಲೋಮೀಟರ್ ಇರುವುದರಿಂದ ಕರ್ನಾಟಕದ ಕರಾವಳಿಯಲ್ಲಿ ಮೀನುಗಾರರು ಸಮುದ್ರಕ್ಕೆ ಇಳಿಯಬಾರದೆಂದು ಕೂಡ ಎಚ್ಚರಿಸಲಾಗಿದೆ. ಬೆಂಗಳೂರಿನಲ್ಲಿ ಮುಂದಿನ 5 ದಿನಗಳವರೆಗೆ ಹಗುರದಿಂದ ಸಾಧಾರಣವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಐತಿ. ಬೆಂಗಳೂರಿನಲ್ಲಿ ಗರಿಷ್ಠ ಉಷ್ಣಾಂಶ ಸುಮಾರು 23ರಿಂದ 24 ಡಿಗ್ರಿ ಸೆಂಟಿಗ್ರೇಡ್ ಹೋಗಬಹುದು. ಕನಿಷ್ಠ ಉಷ್ಣಾಂಶ 20 ಡಿಗ್ರಿ ಸೆಂಟಿಗ್ರೇಡ್ ಹೋಗುವ ಹೆಚ್ಚಿನ ಸಾಧ್ಯತೆ ಇದೆ. ಓಕೆ, ಹಾಗಿದ್ರೆ ಉತ್ತರ ಒಳನಾಡು ಮತ್ತೆ ದಕ್ಷಿಣ ಒಳನಾಡಿನಲ್ಲಿ ಮಳೆಯ ಪ್ರಮಾಣ ಯಾವ ರೀತಿಯಾಗಿದೆ ಅನ್ನುವಂಥದ್ದು? ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಮುಂದಿನ ಒಂದು ವಾರದವರೆಗೆ ವ್ಯಾಪಕವಾಗಿ ಮಳೆಯಾಗುವ ಸಾಧ್ಯತೆ ಐತಿ. ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು ಜಿಲ್ಲೆಗಳಲ್ಲಿ ಮುಂದಿನ ಒಂದು ವಾರದವರೆಗೆ ಕೆಲವು ಕಡೆ ಭಾರಿ ಮಳೆಯಾಗುವ ಸಾಧ್ಯತೆ ಇರುವುದರಿಂದ ಈ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟನ್ನು ನಾವು ಕೊಟ್ಟಿದ್ದೀವಿ. ಮುಂದೆ ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಬೆಳಗಾವಿ, ಬೀದರು, ಕಲಬುರಗಿ, ಯಾದಗಿರಿ, ರಾಯಚೂರು ಮತ್ತು ವಿಜಯಪುರ ಜಿಲ್ಲೆಗಳಿಗೆ ಮುಂದಿನ ಒಂದು 4-5 ದಿವಸ ತನೂ ಕೂಡ ಯೆಲ್ಲೋ ಅಲರ್ಟ್ ಕೂಡ ಕೊಟ್ಟಿದ್ದೀವಿ. ಓಕೆ, ಮಳೆ ಬರ್ತಾನೆ ಇದ್ರೆ ಯಾವಾಗ ಮಳೆ ಕಡಿಮೆ ಆಗತ್ತೆ ಅಂತಾರೆ ಸರ್? ಈಗ ಮಳೆ ಪ್ರಮಾಣ ಕಡಿಮೆ ಆಗುವಂಥ ಚಾನ್ಸಸ್ ಇದೆಯಾ ಯಾವ್ಯಾವ ಜಿಲ್ಲೆಯಲ್ಲಿ ಅಂತ ಹೇಳಿ? ಈಗ 2-3 ದಿನಗಳಿಂದ ಮತ್ತೆ ಮಳೆ ಪ್ರಮಾಣ ಹೆಚ್ಚಾಗಿದೆ, ಕಡಿಮೆ ಆಗೋ ಚಾನ್ಸಸ್ ಇದೆಯಾ ಹೇಗೆ ಅಂತ? ಮುಂದಿನ ಒಂದು ವಾರದವರೆಗೆ ಇದೇ ರೀತಿ ಮಳೆಯು ಮುಂದುವರಿಯುವ ಹೆಚ್ಚಿನ ಸಾಧ್ಯತೆ ಐತಿ. ಈ ಸದ್ಯದ ಮಟ್ಟಿಗೆ ಮಳೆ ಕಡಿಮೆ ಆಗುವ ಸೂಚನೆಗಳು ಯಾವುದೇ ರೀತಿ ಇಲ್ಲ ಅಂತ ನನಗನ್ಸುತ್ತೆ. ಅಂದರೆ ಯಾವಾಗ ಮಳೆ, ಅಂದರೆ ಮುಂಗಾರು ಮಳೆ ಯಾವಾಗ ಪ್ರಮಾಣ ಕಡಿಮೆ ಆಗ್ಬೋದು ಅನ್ನುವಂಥದ್ದು? ಅಂದರೆ ಕಳೆದ ಬಾರಿನೂ ಕೂಡ ನೀವು ಹೇಳಿದ್ರಿ ನವೆಂಬರ್ ತಿಂಗಳಲ್ಲಿ, ಅಂದರೆ ಅಲ್ಲಿವರೆಗೂ ಹೋಗೋ ಸಾಧ್ಯತೆ ಇದೆ ಅಂತ ಹೇಳಿದ್ರಿ. ಯಾವ ರೀತಿಯಾಗಿ ನೀವು ಅನಲೈಸ್ ಮಾಡ್ತೀರಾ? ಆಗಸ್ಟ್ ಕೊನೆಯ ವಾರದಲ್ಲಿ ಒಂದು ಸ್ವಲ್ಪ ಮಳೆ ಪ್ರಮಾಣ ಕಡಿಮೆ ಆಗಬಹುದು. ಈ ಒಂದು ವಾರದವರೆಗೆ ಉತ್ತಮ ಮಳೆಯನ್ನು ನಾವು ನಿರೀಕ್ಷಿಸಬಹುದು ಕರ್ನಾಟಕ ರಾಜ್ಯದಲ್ಲಿ. ಓವರಾಲ್ ಇಲ್ಲಿವರೆಗೆ ಮಳೆ ಪ್ರಮಾಣ ಎಷ್ಟು ಬಂದಿರ್ಬೋದು ಅನ್ನುವಂಥದ್ದು? ನಿರೀಕ್ಷೆ ಮಟ್ಟದಾಗ ಮಳೆ ಬಂದಿದೆಯಾ ವಾಡಿಕೆ ಅಂತೇಳಿ, ಅಥವಾ ಹೇಗೆ ಅಂತ? 3 ಜಿಲ್ಲೆಗಳನ್ನು ಹೊರತುಪಡಿಸಿದರೆ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ವಾಡಿಕೆಯಂತೆ ಮಳೆಯಾಗಿದೆ ಮತ್ತು ವಾಡಿಕೆಗಿಂತ ಹೆಚ್ಚಿನ ಮಳೆಯಾಗಿದೆ. ರಾಮನಗರ, ಶಿವಮೊಗ್ಗ ಮತ್ತು ಹಾಸನ ಜಿಲ್ಲೆಗಳಲ್ಲಿ ಮಳೆಯ ಕೊರತೆ ಇನ್ನೂ ಕಡಿಮೆ ಐತಿ. ಆದರೆ ಉಳಿದ ಎಲ್ಲ ಜಿಲ್ಲೆಗಳಲ್ಲಿ ಮಳೆ ವಾಡಿಕೆಯಂತೆ ಮಳೆಯಾಗಿದೆ. ಹಾಗಿದ್ರೆ ಹಾಸನ, ಶಿವಮೊಗ್ಗ, ಕೊಡಗು ಹೇಳಿದ್ರಿ, ಅಲ್ಲಿ ಮುಂದಿನ ದಿನಗಳಲ್ಲಿ ಮಳೆ ಹೇಗೆ ನಿರೀಕ್ಷೆ ಮಾಡ್ಬೋದಾ? ಅಲ್ಲಿಯ ರೈತರು ನಿರೀಕ್ಷೆ ಮಾಡ್ತಾರಾ ಅಥವಾ ಹೇಗೆ ಮಳೆ ಅಂತ? ಮುಂದಿನ ಒಂದು ವಾರದವರೆಗೆ ಉತ್ತಮ ಮಳೆಯನ್ನು ನಿರೀಕ್ಷಿಸಲು ಸಾಧ್ಯವಾಗಿರುವುದರಿಂದ ಈ ಒಂದು ಮಳೆಯ ಕೊರತೆ ನಾವು ಕಡಿಮೆ ಆಗ್ಬೋದು. ಓಕೆ, ಕಳೆದ ಆಗ್ಲೇ ಹೇಳಿದ ನಾನು 2-3 ದಿನಗಳಿಂದ ಬೆಳ್ಳಂಬೆಳಗಿನ ಜಿಟಿ ಮಳೆ ಪ್ರಾರಂಭವಾಗಿರುವಂಥದ್ದು, ಇದು ಮುಂದುವರಿಯುತ್ತಾ ಅಥವಾ ಹೇಗೆ ಅನ್ನುವಂಥದ್ದು? ಇಷ್ಟು ದಿನ ಸಂಜೆಯ ಕಡೆಯಲ್ಲಿ ಮಳೆ ಹೆಚ್ಚಾಗಿ ಬರ್ತಾ ಇತ್ತು, ಈಗ ಮತ್ತೆ ಬೆಳ್ಳಂಬೆಳಗ್ಗೆ ಜಿಟಿ ಮಳೆ ಪ್ರಾರಂಭವಾಗಿರುವಂಥದ್ದು. ಮುಂದಿನ ದಿನಗಳಲ್ಲಿ ಇದು ಮುಂದುವರಿಯುತ್ತಾ ಅಥವಾ ಹೇಗಿರುತ್ತೆ ಅನ್ನುವಂಥದ್ದು?
ಇವತ್ತ ನಾಳೆಗೆ ಹಗುರದಿಂದ ಸಾಧಾರಣವಾಗಿ ಬೆಂಗಳೂರಿನಲ್ಲಿ ಆಗಾಗ ಜಿಟಿ ಮಳೆ ಬರ್ಬೋದು. ನಂತರ ಜಿಟಿ ಮಳೆ ಒಂದು ದಿವಸ ಅಥವಾ 2 ದಿವಸ ಆದ ನಂತರ ಕಡಿಮೆ ಆಗುವ ಸಾಧ್ಯತೆಗಳು ಅದಾವು. ಆದರೆ ಇದೇ ರೀತಿ ಬೆಂಗಳೂರಿನಲ್ಲಿ ಜಿಟಿ ಮಳೆ ಒಂದು ವಾರದವರೆಗೆ ಇರೋದಿಲ್ಲ. ಅದು 1 ದಿವಸ 2 ದಿವಸ ಇರ್ಬೋದು ಅಷ್ಟೇ. ಓಕೆ, ಧನ್ಯವಾದಗಳು ಸರ್. ಧನ್ಯವಾದ. ಇದಿಷ್ಟು CS ಪಾಟೀಲ್ ಅವರ ಮಾಹಿತಿಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ನಮಗೆ. 84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.